ಆ ಪ್ರತಾಪನ ಮನೆ ಸೇರಲೇಬೇಕು. ಪ್ರತಾಪ್ ಗಣಿತ ನಾನೆಂದು ದಬ್ಬಾಳಿಕೆಯಿಂದ ಅವಿಶ್ರಾಂತ ಗಳಿಸಿದ ನಿನ್ನ ಆಸ್ತಿಯನ್ನು ಸೇಳಕ್ಕೆ ಪ್ರೇಮ ಬಾಜಾಲ ಬೀಸುವೆ ನಿನ್ನ ತಂಗಿಯ ರೂಪಕ್ಕೆ. ಆ ಕವಿತಾಳಿಂದಲೇ ನಾನಾಗುವೆ ಆ ಫ್ಯಾಕ್ಟರಿ ಮ್ಯಾನೇಜರ್. ಪ್ರತಾಪ, ಮುಂದೊಂದು ದಿನ ಇಡೀ ನಿನ್ನ ಸರ್ವ ಆಸ್ತಿಯನ್ನು ನನ್ನದಾಗಿಸಿಕೊಂಡು ನಿನ್ನ ಬೀದಿ ಬಿಕಾರಿಯಾಗಿ ಮಾಡದಿದ್ದರೆ ನನ್ನ ಹೆಸರು ಎಂಟನೆಯ ಬಂಟ ಕರ್ಣನೇ ಅಲ್ಲ. ಇವ ಒಲಿದರೆ ಕರ್ಣ, ಒಲಿಯದಿದ್ದರೆ ವಿಷ ತುಂಬಿದ ಕಾಳಿಗೆ ದರ್ಪ. ಗಂಡನೆದುರು ಬಾರದ ನಟಿಯರಂತೆ ನಡೆಸಿ ಗಂಡನು ಹೊರಗಡೆ ಹೋದ ಮೇಲೆ ಮೆಣ್ಣನ ತೋಳ ತೆಕ್ಕೆಯಲ್ಲಿ ತೀಟೆ ತೀರಿಸಿಕೊಳ್ಳುವ ಬಂಡರಂಡೆ ಶಿಲಾಯಿ ನಿನ್ನ ಗರತೀರ ಸಮಾಜದಲ್ಲಿ ಯುವ ಮಿತ್ರರು ತುಪ್ಸಿ ಇವರು ಅರ್ಪಿಸುವ ವಂದನೆ ಕಲಾಕುಸುಮ ಅತಿ ಶೀಘ್ರದಲ್ಲಿ. ಮಹಾದೇವಿ, ಮಗು ಮಹಾಂತೇಶ ವಿದ್ಯಾಭ್ಯಾಸ ಮುಗಿಸಿಕೊಂಡು ಬಂದು ಇಲ್ಲಿಗೆ 3 ತಿಂಗಳವಾಯಿತು. 3 ತಿಂಗಳ ಅವಧಿಯಲ್ಲಿ ಬಾಳೆ ತೋಟ, ಕಬ್ಬಿನ ತೋಟ, ಅರಸಿನ ತೋಟ ತಿರುಗಾಡಿ ತೋರಿಸೋದ್ರಲ್ಲಿ ಸಮಯವಾಗಿ ಹೋಯಿತು. ಅದಕ್ಕೆ ಈಗ ಬಿಸಿಲು ಹೆಚ್ಚಾದ್ರಿಂದ ಇನ್ನೊಂದು ಸಲ ತೋರಿಸಿದ್ರೆ ಆಯಿತು. ಮಾದೇವಿ, ಸ್ವಲ್ಪ ಮಹಾಂತೇಶನ ನೀನು ಮನೆಗೆ ನಡ್ರಿ, ನಾನು ರುದ್ರ ಮನೆ ಕಡೆ ಹೋಗಿ ಬರ್ತೀನಿ. ಮಾದೇವಿ, ಅವನ ಮಗಳ ಮದುವೆ ನಾಳೆ 10 ಗಂಟೆಗಿದೆ. ಇವತ್ತು ತುಂಬ ಆಯಾಸಾಗಿದೆ. ಎಲ್ಲರೂ ನಾಳೆ ಬೆಳಗ್ಗೆ ಎದ್ದು ಹೋಗ್ತಾ ಇದ್ವಿ. ಹೌದು ಮಾದೇವಿ, ಹೋಗಬಹುದಿತ್ತು. ಆದರೆ ಅವನ ಮಗಳ ಮದುವೆ ಅಂತೆ ನನಗೆ 50,000 ರೂಪಾಯಿ ಹೇಳಿದ್ದಾನೆ. ಈಗ ನಾನೇನ್ರೆ ಅವನಿಗೆ ಕೊಡಲ್ದೆ ಹೋದರೆ ಅವನ ತಲೆಯಲ್ಲಿ 16 ವಿಚಾರಗಳು ತುಂಬಿರ್ತವೆ. ಅದಕ್ಕಾಗಿ ಬೇಡ ಮಾದೇವಿ, ನೀವಿಬ್ಬರು ಸೇರಿ ಮನೆಗೆ ನಡ್ರಿ, ನಾನು ಹೋಗಿ ರೊಕ್ಕ ಕೊಟ್ಟು ಬರ್ತೀನಿ. ಮಾದೇವಿ, ನೀವು ಯಾಕ್ರಿ ಹೋಗ್ತೀರಿ? ಮಾತೇಶ್ವರ ಕೈಯಲ್ಲಿ ಕೊಟ್ಟು ಕಳಿಸಿ, ಅವನೇ ಕೊಟ್ಟು ಬರ್ತಾನೆ. ಅಲ್ಲ ಕಣೆ, ಅವನು ಯಾಕೆ ಕಳಿಸ್ತಾ ಇದೀಯಾ? ನಾನು ಹೋಗ್ತೀನಲ್ಲ. ಅಪ್ಪಾಜಿ, ನಾನೇ ಹೋಗಿ ಕೊಟ್ಟು ಬರುತ್ತೇನೆ. ನೀವು ಹೊಲದಲ್ಲಿ ತಿರುಗಾಡಿ ದಣದಿದ್ದೀರಿ, ನೀವಿಬ್ಬರು ಮನೆಗೆ ನಡೆಯಿರಿ, ನಾ ಹೋಗಿ ಹಣ ಕೊಟ್ಟು ಬರುತ್ತೇನೆ. ಅಲ್ಲೋ ಮಾಂತೇಶ, ನೀ ಎಲ್ಲಿ ಅಂತೇಳಿ ಕೊಟ್ಟು ಬರ್ತೀಪ? ಅವ ಎಲ್ಲಿರ್ತಾನದು ಗೊತ್ತೂ ಇಲ್ಲ, ಅವನ ಮಣಿನೂ ನೋಡಿಲ್ಲ, ಹ್ಯಾಕೆ ಕೊಟ್ಟು ಬರ್ತೀವೋ ಮಾಂತೇಶ? ನೋಡಪ್ಪ ಬಿಡು, ಅವನು ಇದ್ರೆ ಶಿವಲಿಂಗೇಶ್ವರ ಗುಡಿಯಲ್ಲಿ ಇರ್ತಾನೆ, ಇರದಿದ್ರೆ ಮನೆಯಲ್ಲಿ ಕೂತಿರ್ತಾನೆ. ಹೋಗಪ್ಪ, ಮನೆಗೆ ಹೋಗಿ ರೊಕ್ಕ ಕೊಟ್ಟು ಹೇಳಿ ಬೇಗ ಬಂದ್ಬಿಡು ಮಾಂತೇಶ. ಸರಿ ಅಪ್ಪಾಜಿ, ನಾನು ಹೋಗಿ ಕೊಟ್ಟು ಬರ್ತೀನಿ, ನೀವಿಬ್ಬರು ಮನೆಗೆ ನಡೀರಿ. ಮಾದೇವಿ, ಹೋಗೋಣ. ಏನವ ಮಗಳ, ಈ ನಮ್ಮ ಮನೆ ದೇವರ ಬಾಗಿಲಿಗೆ ಏನಂತ ಬಿಡ್ಕೊಳಕತ್ತೀವ? ಅಪ್ಪ, 1 ನಿಮಿಷ, ಒಳಗಡೆ ಪ್ರಸಾದ ಇಟ್ಟಿದ್ದೀನಿ, ತೆಗೆದುಕೊಂಡು ಬರ್ತೀನಿ. ಅಪ್ಪ, ಮೊದಲು ದೇವರ ಪ್ರಸಾದ ತೆಗೆದುಕೋ, ಆನಂತರ ನಾನು ಆ ದೇವರ ಹತ್ರ ಏನಂತ ಬೇಡ್ಕೊಂಡೆ ಅಂತ ಎಲ್ಲವನ್ನೂ ಹೇಳ್ತೀನಿ. ಅಪ್ಪ, ಹೆತ್ತ ತಂದೆಯೇ ದೇವರಿಗಿಂತ ಹೆಚ್ಚಾಗಿರ್ಬೇಕಾದ್ರೆ ಆ ದೇವರಲ್ಲಿ ನಾನು ಏನು ಅಂತ ಬೇಡ್ಕೊಳ್ಳಿ ಅಪ್ಪ. ಹೆತ್ತ ತಾಯಿ ಸತ್ತು ನನ್ನನ್ನು ಕೈ ಬಿಟ್ಟಾಗ ಮುತ್ತಿನ ಹಾರದಂತೆ ನನ್ನ ನಿಮ್ಮ ಉಡಿಯಲ್ಲಿ ಹಾಕ್ಕೊಂಡ್ರೆ, ನಿತ್ಯ ಜೋಪಾನಗೈದ್ರೆ, ನಿಮ್ಮ ರಕ್ತ ಸುಟ್ಕೊಂಡು ನನ್ನನ್ನು ವಿದ್ಯೆ ಕಲಿಸಿ ಬುದ್ಧಿವಂತನಾಗಿ ಮಾಡಿದ್ರಿ ಅಪ್ಪ. ನಾನೀಗ ನಿಮ್ಮ ಮಾತೆಯ ಮಗಳಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಪ್ಪಾಜಿ, ನಿಮ್ಮ ಮುಂದೆ ನಿಂತಿದ್ದೀನಿ. ಹೌದವ್ವ, ನೀನು ಹೇಳೋ ಮಾತ ಖರೆ ಐತವ್ವ. ಯಾಕೆ ಗೊತ್ತಾ, ನಿನ್ನ ಹಡದ ನಿಮ್ಮ ಅವು ಸಾಯ್ಬೇಕಾದ್ರೆ ನನ್ನ ಕಡೆಯಿಂದ ಕೆಲವೊಂದು ಮಾತು ತಗೊಂಡಳವ್ವ. ಸರಿ, ನಿಮ್ಮ ಬದುಕ ಎಷ್ಟ ಕಷ್ಟ ಆಗಿದ್ರು ಸರಿ, ಮಗಳಿಗೆ ಮಾತ್ರ ಯಾವುದೇ ತೊಂದರೆ ಬರ್ಲಾರ್ದಂಗ ಜೋಪಾನ ಮಾಡ್ಬೇಕಂತ ನನ್ನ ಕೈಯಾಗ ಮಾತು ತಗೊಂಡ.
ನನ್ನ ಹೆಂಡತಿಗೆ ಕೊಟ್ಟ ಮಾತಿನ ಪ್ರಕಾರ ನಿನಗೆ ಯಾವುದೇ ತೊಂದರೆ ಬರ್ಲಾರ್ದಂಗ ಇಲ್ಲಿವರೆಗೂ ಸಾಕಿ ಬೆಳೆಸಿದ್ದೇನವ್ವ. ನನ್ನ ಮಗಳು ಯಾವಾಗಿದ್ರು ಹೊರಗಿಳಿಯಂಗ ನಗನಗತಾ ಇರ್ಲಿ ಅಂತಂದ. ನನಗೇನೇ ಕಷ್ಟ ಬಂದರೂ ಅದನ್ನು ನುಂಗುಕೊಂಡ ನಿನ್ನನ್ನು ಮಾತ್ರ ಮಹಾರಾಣಿ ಹಂಗ ಬೆಳೆಸಿನವ, ಮಹಾರಾಣಿ ಹಂಗ ಬೆಳೆಸಿನಿ. ಅಪ್ಪ, ಈ ನಿನ್ನ ಮಗಳ ಭವಿಷ್ಯಕ್ಕಾಗಿ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ನಿಂತಿದ್ದಿಲ್ಲ ಅಪ್ಪಾಜಿ ನೀನು. ಅಪ್ಪ, ಹೆತ್ತ ತಾಯಿಯನ್ನೇ ಕಳೆದುಕೊಂಡ ನನ್ನಂತ ಅನಾಥ ಮಕ್ಕಳು ನಿನ್ನಂತ ತಂದೆಯನ್ನು ಪಡಿಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿ ಬಂದಿರ್ಬೇಕು ಅಪ್ಪಾಜಿ. ಅಪ್ಪ ನೋಡಪ್ಪ, ಈ ನಿನ್ನ ಮನೆಗೆ ಕೀರ್ತಿ ಶಿಖರವಾಗಿ ಮಾಡಿಕೊಂಡವನಿಗೆ ಸತಿ ಸಾವಿತ್ರಿಯಾಗಿ ಬಾತೀನಿ ಅಂತ ನಾನು ನಿನಗೆ ಮಾತು ಕೊಡ್ತಾ ಇದ್ದೇನೆ ಅಪ್ಪಾಜಿ. ಮಗಳ, ನಿನ್ನಂತ ಮಗಳು ಪಡೆದ ನನ್ನ ಬಹಳ ಸಾರ್ಥಕ ಆತವ್ವ. ಹಿರಿಯರು ಹೇಳಬೇಕಾಗಿದ್ದ ಮಾತನ್ನ ಮಗಳಾಗಿ ನೀನು ಹೇಳಕತ್ತಿ ಅಂತಂದ್ರ ಮಗಳ, ಇದಕ್ಕಿಂತ ಸಂತೋಷದ ಸುದ್ದಿ ನನಗೇನೈತವ್ವ. ಮಗಳ, ನಿನಗ ಒಂದು ಮಾತು ಹೇಳ್ತೀನಿ, ಆ ಮಾತನ್ನ ನಿನ್ನ ಮನಸ್ಸಿನಾಗ ಯಾವತ್ತೂ ಇಟ್ಕೋರವ್ವ. ನೋಡುವ ಮಗಳ, ಹೆಣ್ಣು ಮಕ್ಕಳನ್ನ ಬೆಳೆಸೋದಂತಂದ್ರ ಹೆತ್ತವರಿಗೆ ಮಡಿಲ್ನಾಗ ಬೆಂಕಿ ಕಟ್ಕೊಂಡ ಬೆಳೆಸದಂಗ ಆಗ್ತೈತವ್ವ. ಮಗಳ, ನಿನ್ನ ತವರ ಮನೆಗೆ ಮತ್ತು ನಿನ್ನ ಗಂಡನ ಮನೆಗೆ ಯಾವುದು ಕಳಂಕ ಬರ್ಲಾರ್ದಂಗ ನೀನು ನಡೆದುಕೊಳ್ಳಬೇಕವ್ವ. ನೋಡು ಮಗಳ, ಮುತ್ತೈದೆ ಆಗಿ ನೀನು ಇನ್ನೊಂದು ಮನೆಗೆ ಹೋಗಬೇಕಾದ್ರ ಮುತ್ತಿನಂತ 4 ಮಾತುಗಳನ್ನ ಮನಸ್ಸಿನಾಗ ಇಟ್ಕೋಬೇಕ. ಎಂತಹದ ಕಷ್ಟದ ಪರಿಸ್ಥಿತಿ ಬಂದರೂ ಕಷ್ಟವನ್ನು ನುಂಗಿ ನೀನು ಗಟ್ಟಿಯಾಗಿ ನಿಲ್ಬೇಕವ್ವ. ಯಾವುದ ಪರಿಸ್ಥಿತಿ ಒಳಗೂ ನಿನ್ನ ಕಷ್ಟನ ತವರ ಮನೆಗೆ ತಿಳಿಸಬಾರದು. ಯಾಕೆ ಗೊತ್ತಾ? ಗಂಡನ ಮನೆ ಒಳಗ ಎಂತಹ ಕಷ್ಟಗಳಿದ್ದರ ಅದನ್ನ ನೀನು ನುಂಗಿ ಬದುಕಬೇಕವ್ವ. ಅಂದಾಗ ಹೆಣ್ಣಿಗೆ ಒಂದು ಬೆಲೆ ಇರ್ತೈತಿ. ಮಗಳ, ನಾನೇನು ಕೇಳ್ಕೊಳ್ಳೋದು ಒಂದವ್ವ, ಈ ನಿನ್ನ ತವರ ಮನೆಗೆ ಕಳಂಕ ಬಾರ್ಲದಂಗ ನೀನು ಬದುಕಿದ್ರೆ ನನಗೆ ಅಷ್ಟ ಸಾಕವ್ವ, ಅಷ್ಟ ಸಾಕು. ಅಪ್ಪ ಅಪ್ಪ, ನಾನು ನಿನ್ನ ರಕ್ತ ಹಂಚ್ಕೊಂಡು ಹುಟ್ಟು ಬಂದವಳಪ್ಪ. ನಾನು ಯಾವತ್ತು ನಿನಗೆ ಕಪ್ಪು ಹೆಸರು ತರಲಾರೆ ಅಪ್ಪ. ಬಾಳಿನ ಉದ್ದಕ್ಕೂ ಎಷ್ಟೇ ಕಷ್ಟ ಬಂದರೂ ದಿಟ್ಟವಾಗಿ ನಾನು ಹೆಜ್ಜೆ ಹಾಕ್ತೀನಿ. ಮಾನವಂತರ ಮಗಳಾಗಿ, ಮಾಡಿಕೊಂಡವರಿಗೆ ಮಾನಿನಿ ಆಗಿ, ನೋಡುವರ ಕಣ್ಣಲ್ಲಿ ರಕ್ತದ ಹರಳಾಗಿ ಬಾತೀನಿ ಅಂತ ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ. ಬೇಡವ್ವ ಮಗಳ, ಬೇಡ. ಇವತ್ತ ನಿನ್ನ ಮದುವೆ ಕಾರ್ಯ ಐತಿ ಮಗಳ, ನೀನು ನಗನಗ್ತಾ ಇರಬೇಕು. ನೋಡುವ, ಈಗಾಗಲೇ ನಿನ್ನ ಗೆಳತಿಯರೆಲ್ಲರೂ ದೇವಸ್ಥಾನದಾಗ ರೆಡಿಯಾಗಿ ನಿನಗಾಗಿ ಕಾಯ್ಕೊಂತ ಕೂತಾರ. ಮಗಳ, ನೀನಿಲ್ಲಿ ಕಣ್ಣೀರು ಹಾಕೊಂತ ಕೂತ್ರ ಹೆಂಗವ? ಮಗಳ, ಅಳಬೇಡವ್ವ, ಅಳಬೇಡ. ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿ ಅಂತಂದ್ರ ಮಗಳ, ನಿನ್ನಂತ ಮಗಳನ್ನ ಪಡಿಬೇಕಾರೆ ನಾನು ಬಹಳ ಪುಣ್ಯ ಮಾಡಿನವ, ಬಹಳ ಪುಣ್ಯ ಮಾಡೀನಿ. ನೋಡುವ, ನಿಮ್ಮವ್ವ ಇದ್ದಿದ್ರ ಈ ಮದುವೆಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ಆಕಿನ ನೋಡ್ಕೊತಿದ್ಲು. ಆದ್ರೆ ನಿಮ್ಮವ್ವ ತೀರಿ ಹೋಗ್ಯಾಳವ್ವ. ಮಗಳ, ಆದ್ರೂ ನೀ ಚಿಂತೆ ಮಾಡಬೇಡವ್ವ, ಚಿಂತೆ ಮಾಡಬೇಡ. ನಿಮ್ಮವ್ವ ಇಲ್ಲದ್ರ ಏನಾಯ್ತು ಮಗಳ? ನಾನು ನಿನ್ನ ಮದುವೆ ಹೆಂಗ ಮಾಡ್ತೀನಿ ಗೊತ್ತೈತೇನ? ಅಪ್ಪಾಜಿ ಮಗಳ, ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕನ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಳವಾದ್ಯ ಮುಳುಗಬೇಕು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕನ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಳವಾದ್ಯ ಮುಳುಗಬೇಕು.
ಹೊಸಬಾಳ ಹಸಿರಲ್ಲಿ ನಸುನಾಚಿ ನಿಂತಾಗ ನಿನ್ನಂದನ ನೋಡಬೇಕು. ವಸಂತ ಕಾಲ ಬಂದಾಗ ನಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಕಿವಿಯಾಗಬೇಕು, ಮಂಗಳವಾದ್ಯ ಮುಳುಗಬೇಕು. ಸೀರೆ ಉಂಟು ಹೊಸ ಹೂ ಮುಡಿಯೊಳಿಟ್ಟು ಮಗುಮಗಳಾಗಿ ಕುಳಿತಿರುವಾಗ, ಮಗುಮಗಳಾಗಿ ಕುಳಿತಿರುವಾಗ ನನ್ನಂದ ನೋಡುವ ಭಾಗ್ಯವ, ಮಂತ್ರ ಹೇಳುವಾಗ ಮಾಂಗಲ್ಯ ಕಟ್ಟುವಾಗ ಕಳಿಯ ಹಾಗೆ ಬಳ್ಳಿಯ ಹಾಗೆ ಕಳಿಯ ಹಾಗೆ ಬಳ್ಳಿಯ ಹಾಗೆ ನಲ್ಲನ ನೀ ನೋಡು ನೋಡವಾ ನನ್ನ ಮುದ್ದು ಮಗು. ವಸಂತ ಕಾಲ ಬಂದಾಗ ನಾವು ಚಿಗುರಲೇಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಬೇಕು, ಮಂಗಳವಾದ್ಯ ಮುಳುಗಬೇಕು. ಯವ್ವ ಮಗಳ, ಗದ್ದಲ್ದಾಗ ಒಂದು ದಿನಸ ತೊರೆದ ಮರೆತು ಬಿಟ್ಟ. ಏನಪ್ಪ ಅದು? ಯವ್ವ, ನಿನ್ನ ಅರಿಶಿನ ಪತ್ಲ ತರೋದನ್ನ ನಾನು ಮರ್ತು ಬಿಟ್ಟನಿ. ಹಾ ನೋಡುವ ಮಗಳ, ನೀನು ಪಟ ರೆಡಿಯಾಗ, ದೇವಸ್ಥಾನದಾಗ ನಿನ್ನ ಗೆಳತಿಯರಲ್ಲ ಕಾದು ಕುಂತಾರ. ಹಾ ನಾನು ಈಗ ಅರಿಶಿನ ಪತ್ಲ ತಗೊಂಡ ಹಂಗ ದಣ್ಯಾರನ್ನ ಭೇಟಿಯಾಗಿ ಅವ್ರನ್ನ ಕರ್ಕೊಂಡ ಸೀದಾ ಮನೆಗೆ ಬಂದ್ಬಿಡ್ತೇನೆ. ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋದ್ರ ಆತ. ಹಾ ಆಯ್ತು ಅಪ್ಪಾಜಿ, ಬೇಗ ಬಂದ್ಬಿಡಿ. ಸರಿವಾ, ನೀ ಬೇಗನ ತಯಾರಾಗ್ಬಿಡ. ಹಾ ಆಯ್ತು ಅಪ್ಪಾಜಿ, ಬೇಗ ಬಂದ್ಬಿಡಿ. ರುದ್ರ, ಏ ರುದ್ರ, ಯಾರಿದ್ದೀರಾ ಮನೆಯಲ್ಲಿ? ಯಾರವರು? ಓಹೋ, ನೀನಾ? ನಮ್ಮ ಮನೆಗೆ ಯಾರು ಅತಿಥಿಗಳು ಬಂದಿರಬಹುದು ಅಂತ ನಾ ತಿಳ್ಕೊಂಡಿದ್ದೆ. ನಮ್ಮ ಮನೆಗೆ ಬಂದಿದ್ದು ಬೆನ್ನಿಗೆ ಹತ್ತಿದ ಬೇತಾಳದ ಭೂತ. ಬೆಂಗಳೂರಲ್ಲಿ ಬೆನ್ನು ಹತ್ತಿ ಕಾಡಿದ್ದು ಸಾಲ್ದು ಅಂತ ಇಲ್ಲಿಗೂ ಬಂದ್ಯಾ? ಮಾಂತೇಶ, ನಿನ್ನ ಬುದ್ಧಿ ಶುದ್ಧವಿಲ್ಲ ತಾನೇ? ಮತ್ತೊಬ್ಬರ ಮನೆಗೆ ಬರೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನ್ನ ಆತ್ಮಕ್ಕೆ? ಮಾತಾಡು ಮಾಂತೇಶ, ನಾನ್ ನಿನ್ನನ್ನ ಕೇಳ್ತಾ ಇರೋದು ನೀನೇಕೆ ಇಲ್ಲಿಗೆ ಬಂದೆ ಅಂತ. ಅಂಬಿಕಾ, ಬರಬೇಕಾದವರ ಮನೆಗೆ ಬಂದಿದ್ದೇನೆ ಅಂಬಿಕಾ. ಮತ್ತೊಬ್ಬರ ಮನೆಗೆ ತಪ್ಪಿ ಹೆಜ್ಜೆಡಲು ಲಜ್ಜೆಗೆಟ್ಟ ಪುರುಷನು ನಾನಲ್ಲ. ನಾನಾರೆಂಬುದನ್ನು ನೀನು ಮೊದಲೇ ಅರಿತುಕೊಂಡಿದ್ದರೆ ನಾ ಬರುವ ಮುನ್ನವೇ ಬಾಗಿಲಲ್ಲಿ ನಿಂತು ನನ್ನನ್ನು ಸ್ವಾಗತ ಮಾಡಿಕೊಂಡು ಅದನ್ನು ತಿಳಿದುಕೊಳ್ಳಲಾರದು ಅದು ನಿನ್ನ ದುರ್ದೈವ. ಅಂದಾಗೆ ನೀನು ಧನ್ರಾಜ್ ದಣಿ ಹತ್ತಿರ ದುಡಿಯುವ ರುದ್ರನ ಮಗಳು ತಾನೆ? ಹೌದು. ನಿನಗೇನಾಗಬೇಕಾಗಿದೆ? ನೀನೇಕೆ ಇಲ್ಲಿಗೆ ಬಂದೆ ಅಷ್ಟು ಹೇಳು ಸಾಕು. ಅಂಬಿಕಾ, ಬರಬೇಕೆಂದು ಬಯಸಿ ಬಂದವನು ನಾನಲ್ಲ. ಬರುವ ಹಾಗೆ ಸಂದರ್ಭ ತಂದುಕೊಂಡವನು ನಿನ್ನ ತಂದೆ. ಅಂದ್ರೆ ನಾನು ಈ ಊರ ಅಗರ್ಭ ಶ್ರೀಮಂತ ಧನ್ರಾಜ್ ದಣಿಯ ಏಕೈಕ ಸುಪುತ್ರ ಮಹಾಂತೇಶ್ ದಣಿ ನಾನೇ. ನೀನು ಧನ್ರಾಜ್ ದಣಿ ಮಗನ? ಯಾಕೆ ಅಂಬಿಕಾ, ನಿನ್ನ ಮೈಯಲ್ಲಿ ಹರಿಯುತ್ತಿರುವ ರಕ್ತ ಹೆಪ್ಪುಗಟ್ಟಿತೆ ಅಥವಾ ನೀ ನಿಂತ ನೆಲವೇ ಕುಸಿದು ಹೋಯಿತೆ? ಇಲ್ಲ, ನೀ ಮಾತನಾಡುವ ನಿನ್ನ ನಾಲಿಗೆ ನಾಚಿಕೊಂಡಿತೆ. ಯಾಕೆ ಅಂಬಿಕಾ, ನಾನು ನಿನ್ನ ಪ್ರೀತಿಯನ್ನು ಬಯಸಿದ್ದೇ ತಪ್ಪಾಯಿತೆ? ತಪ್ಪಾಗಿಲ್ಲ.
ನಿನ್ನನ್ನು ಕಂಡು ನನಗೆ ದುಃಖವಾಗ್ತಾ ಇದೆ. ಯಾಕೆ? 10 ಜನರಿಗೆ ಬುದ್ಧಿ ಹೇಳುವ ಶಿವಶರಣ ಮಠದಲ್ಲಿ ಪಾಠ ಕೇಳುವ ಗಿಳಿ ಹುಟ್ಟಲಿಲ್ಲ, ಎಲಬ ಕಡಿಯುವ ನಾಯಿ ಹುಟ್ಟಿತಲ್ಲ ಎಂದು. ಅಂಬಿಕಾ, ಕಾಲಿಗೆ ಸ್ವಲ್ಪ ಹತೋಟಿಯಲ್ಲಿರಲಿ. ಬಾಯಿಗೆ ಬಂದಂತೆ ಮಾತನಾಡಿದರೆ ನಿನ್ನನ್ನು ಮಣ್ಣಿನಲ್ಲಿ ಹೂತ ಬಿಡಬೇಕಾಗುತ್ತದೆ. ನಾನ್ಯಾರೆಂಬುದನ್ನು ಅರಿತುಕೊಂಡು ಮಾತನಾಡು. ನನ್ನದು ನಿನ್ನಂತ 10 ಜನರಿಗೆ ಅನ್ನ ಹಾಕುವ ಪುಣ್ಯವಂತರ ಮನೆತನ ಕಣೆ. ನಾನ್ ಮನಸ್ಸು ಮಾಡಿದರೆ ನಿನ್ನಂತ 10 ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸಬಲ್ಲೆ. ಆದರೆ ನಿನ್ನನ್ನು ಕಟ್ಟಿಕೊಳ್ಳಬೇಕೆಂಬ ಕೆಟ್ಟ ಹಠ ನನ್ನ ಮನದಲ್ಲಿ ಮನೆ ಮಾಡಿ ನಿಂತಿದೆ. ಯಾಕೆ? ನಾನಷ್ಟೊಂದು ರೂಪಸಿನ? ಅಂಬಿಕಾ, ನಿನ್ನ ರೂಪ ಲಾವಣ್ಯ ನನ್ನನ್ನು ಮೂರ್ಖನಾಗಿ ಮಾಡಿಬಿಟ್ಟಿದೆ. ನಿನ್ನ ಯೌವನದ ಅಂಗಳದಲ್ಲಿ ಅಂಬಿಗನಾಗಿ ಈಜಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿ ನಿಂತಿದೆ. ಅಂಬಿಕಾ, ನೀನೆಷ್ಟೇ ನನಗೆ ಉಪಚಾರ ಮಾಡಿ ಎಚ್ಚರ ಹೇಳಿದರು, ಅವು ನನ್ನ ಹೃದಯದಲ್ಲಿ ಭದ್ರವಾಗಿ ನಿಲ್ಲಲಾರವು. ಅಂಬಿಕಾ, ದಕ್ಕಲಾರದ ಹಕ್ಕಿಯನ್ನು ನೀನು ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ತಿಳಿದುಕೊಂಡಿದ್ದೆ. ಆದರೆ ಆ ಹಕ್ಕಿಯ ಗೂಡು ನನ್ನ ಮನೆಯ ಪಕ್ಕದಲ್ಲೇ ಇದೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ನೋಡು ಅಂಬಿಕಾ, ಈಗ ನೀನು ನನ್ನ ಅಂಗಳದಲ್ಲಿರುವ ಅರಗಿನಿ. ನೀನು ನಿನ್ನ ಮನದಿಚ್ಛೆಯಿಂದ ಒಪ್ಪಿದರೆ ಸರಿ, ಇರದಿದ್ದರೆ ನಿನ್ನ ದೇಹವನ್ನು ಕುಗ್ಗುವ ರಣಹತ್ತು ನಾನಾಗಬೇಕಾಗುತ್ತದೆ. ಬಾಯಿ ಮುಚ್ಚೋ ಮೂರ್ಖ! ಮನ ಬಯಸಿದ ಹಕ್ಕಿಯನ್ನು ಕುಕ್ಕುವುದಕ್ಕೆ ಇದೇನು ದೇವದಾಸಿ ಹಕ್ಕಿ ಅಲ್ಲ, ದೇವರಿಗೆಂದು ಮುಡುಪಾಗಿಟ್ಟುವ ಪವಿತ್ರವಾದ ಹಕ್ಕಿ ನಾನು. ನೋಡು, ನೀ ನನ್ನನ್ನು ಮುಟ್ಟಲು ಬಂದೆ ಆದ್ರೆ ಆ ನಿನ್ನ ರೆಕ್ಕೆಯನ್ನು ಕತ್ತರಿಸಬೇಕಾಗುತ್ತೆ. ಮಾಂತೇಶ, ಹೆಣ್ಣು ಒಲಿದು ಬರಬೇಕಾದ್ರೂ ಅದಕ್ಕೂ ಸ್ವಲ್ಪ ಪುಣ್ಯ ಮಾಡಿರ್ಬೇಕು. ಒಲಿಯಲಾರದ ಹೆಣ್ಣನ್ನ ಬೆನ್ನು ಹತ್ತುವುದಂದ್ರೆ ಸೇದೋ ಬಾವಿ ನೋಡಿ ಸಂತೋಷ ಪಟ್ಟಂತೆ ಸರಿ. ನೋಡು, ಮನಸ್ಸಿಲ್ಲದ ಹೆಣ್ಣನ್ನ ಮದುವೆ ಆಗೋದಂದ್ರೆ ಉಪ್ಪಿರದ ಅಡಿಗೆಯನ್ನ ಉಂಡಂತೆ ಸರಿ. ಒಂದು ಹೆಣ್ಣನ್ನು ಅತ್ಯಾಚಾರಗೊಳಿಸುವುದಂದ್ರೆ ಗಟಾರದ ನೀರಿಗೆ ಗಂಧದಲ್ಲಿ ಚೆಲ್ಲದಂತೆ ಸರಿ. ಈ ಮಾತನ್ನು ಅರಿತುಕೊಂಡು ಮೊದಲು ಇಲ್ಲಿಂದ ಹೊರಟು ಹೋಗು. ಅಂಬಿಕಾ, ಬಾಯಿಗೆ ಬಂದಂತೆ ಮಾತನಾಡಿ ನನ್ನ ಕೋಪದ ಪಿತ್ತ ನೆತ್ತಿಗೆರೆಸಬೇಡವೆ. ನೀನೆಷ್ಟೇ ಉಪದೇಶ ಹೇಳಿದರು ಅವು ನನ್ನ ಹೃದಯದಲ್ಲಿ ಭದ್ರವಾಗಿ ಇರಲಾರವು. ಈ ಮಾಂತೇಶನ ಬಯಕೆಯಲ್ಲಿ ಬಂದಿರುವ ಹೆಣ್ಣೆಂದರೆ, ಒಲಿದು ಬರಲಾರದ ಹೆಣ್ಣೆಂದರೆ, ಓಡುವ ಜಿಂಕೆಯನ್ನು ಬೇಟೆಯಾಡಿದಷ್ಟೇ ಸಂತೋಷ. ಮನಸ್ಸಿಲ್ಲದ ಹೆಣ್ಣನ್ನು ಭೋಗಿಸುವುದೆಂದರೆ ಅಮೃತ ಉಂದಂತೆ ಸರಿ. ಪ್ರೀತಿ ಇಲ್ಲದ ಹೆಣ್ಣನ್ನು ಮದುವೆಯಾಗೋದಂದರೆ ಹಠ ಮಾಡುವ ಕುದುರೆಯನ್ನು ತಂದು ರಥಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದು ಸವಾರಿ ಮಾಡಿದಷ್ಟೇ ಸಂತೋಷ. ಅಂಬಿಕಾ, ಮಾತು ಮುಂದುವರಿದರೆ ವೈರತ್ವ ಬೆಳೆಯುತ್ತದೆ, ವೈರತ್ವದಿಂದ ವಿರಸ ಹುಟ್ಟುತ್ತದೆ, ವಿರಸ ಹೆಚ್ಚಾದರೆ ಸರ್ವನಾಶಕ್ಕೆ ಮೂಲವಾಗುತ್ತದೆ, ಸರ್ವನಾಶವಾದರೆ ನಮ್ಮಿಬ್ಬರಿಗೂ ಯೂಸ್ ಇಲ್ಲ ಕಣೆ. ಈಗ ನಾವಿಬ್ಬರು ಸರಸವಾಡುವುದು ಉತ್ತಮ ಅಂತ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಹೌದಾ? ಹೌದು ಅಂಬಿಕಾ, ಹೌದು. ಮಿಸ್ಟರ್ ಮಾಂತೇಶ್, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳು ಅಂಬಿಕಾ. ನೀನು ನನ್ನ ಒಳಗುವುದಾದರೆ ಒಂದಲ್ಲ 10 ಪ್ರಶ್ನೆಗಳನ್ನು ಕೇಳು, ಉತ್ತರಿಸಲು ನಾನು ಸಿದ್ಧ. ಮಾನವ ಹಸಿದಾಗ ಏನ್ ತಿಂತಾನೆ? ಏನು ಅಂಬಿಕಾ, ಇದೆಂತ ಪ್ರಶ್ನೆ? ಮಾನವನು ಹಸಿದಾಗ ಹೊಟ್ಟೆಗೆ ಅನ್ನವನ್ನೇ ತಿನ್ನುತ್ತಾನೆ. ಅನ್ನವನ್ನ ತಿನ್ನಲು ಬದಲು ಸಗಣಿನೇಕೆ ತಿನ್ನಬಾರದು? ಅಂಬಿಕಾ, ಮಾನವನು ಹಸಿದಾಗ ಹೊಟ್ಟೆಗೆ ಅನ್ನವನ್ನು ತಿನ್ನುತ್ತಾನೆ, ಅನ್ನವನ್ನು ಬಿಟ್ಟು ಸಗಣಿಯನ್ನು ಎಂದೂ ತಿನ್ನಲಾರನು.
ಅದರಂತೆ ನೀನಿಗೆ ತಿನ್ನಲು ಬಂದಿದ್ದು ಶಗುನಿನೇ. ಹಸಿದ ಹೊಟ್ಟಿಗೆ ಅನ್ನ ಬೇಕು, ಹೆಣ್ಣಿಗೊಂದು ಗಂಡು ಬೇಕು ಅಂತ ಆ ಬ್ರಹ್ಮ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿರ್ತಾನೆ. ಅದನ್ನು ಬಿಟ್ಟು ಕಂಡ ಹೆಣ್ಣಿನ ಮೇಲೆ ಕಣ್ಣಾಡಿಸಿದ್ರೆ ಹೇಸಿಗೆ ತಿಂದಂತೆ ಸರಿ. ಅಂಬಿಕಾ, ಸಾಕು ನಿಲ್ಲಿಸು ನಿನ್ನ ವೇದಾಂತಗಳನ್ನು. ನಿನ್ನ ಉಪದೇಶದ ಮಾತುಗಳನ್ನು ಕೇಳಲು ನಾನಿಲ್ಲಿಗೆ ಬಂದಿಲ್ಲ. ಇವತ್ತು ಎರಡರಲ್ಲಿ ಒಂದಾಗಲೇಬೇಕು. ಏನಾಗ್ಬೇಕು? ನೀನು ನನ್ನವಳಾಗಬೇಕು. ಒಂದು ಇಲ್ಲ, ನನ್ನಿಂದ ಪ್ರಾಣ ಕಳೆದುಕೊಳ್ಳಬೇಕು. ಒಂದು, ಈ ಪ್ರಪಂಚದಲ್ಲಿ ನನಗೆ ದೊಕ್ಕಲಾರದ ನೀನು ಯಾರಿಗೂ ಸಿಗಬಾರದು. ಅಂಬಿಕಾ, ಇವತ್ತು ಯಾರ ದೈವದಲ್ಲಿ ದುರಂತೆ ಕಾದಿದೆ ಅಂತ ಕಾದು ನೋಡಬೇಕಾಗಿದೆ. ನೋಡು, ನಾನು ನಿನಗೆ ಕೊನೆಯ ಬಾರಿ ಹೆಚ್ಚಿಸ್ತಾ ಇದ್ದೇನೆ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದರೆ ಸರಿ. ಅಂತೂ ಇವನು ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಅಂತ ಕಾಣಿಸ್ತಾ ಇದೆ. ಇಂತಹ ಸಮಯದಲ್ಲಿ ನಾನಿವನ ಶತ್ರು ಹೋಗೋದು ಒಳ್ಳೆಯದಲ್ಲ. ಬುದ್ಧಿವಂತಿಕೆಯಿಂದ ಪಾರಾಗೋದೇ ಒಳ್ಳೆಯದು. ನೋಡು ಮಾಂತೇಶ, ನೀನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಪ್ರೀತಿಗೋಸ್ಕರ ಪ್ರಾಣ ಕೊಡೋದಕ್ಕೂ ತಯಾರಾಗಿದ್ದೀಯಾ, ಪ್ರಾಣ ತೆಗೆಯೋದಕ್ಕೂ ತಯಾರಾಗಿದ್ದೀಯಾ. ನಿನ್ನಂಥ ಪ್ರಿಯತಮನ ಪಡಿಬೇಕಾದ್ರೆ ನಾನು ತುಂಬ ಪುಣ್ಯ ಮಾಡಿರಬೇಕು. ನೋಡು, ಇವತ್ತು ನನ್ನ ಮದುವೆ ನಿಂತು ಹೋಗಲಿ, ನಿನ್ನೊಂದಿಗೆ ಪ್ರಾರಂಭವಾಗಲಿ ನನ್ನ ಪ್ರೀತಿ. ಅಂಬಿಕಾ, ಈ ಮಾತು ಸತ್ಯವೇ? ಇದರಲ್ಲಿ ಮೋಸವಿಲ್ಲ ತಾನೇ? ಇಲ್ಲ, ಮೋಸ ಮಾಡಿದ್ರೆ ಮತ್ತೆ ನೀವು ನನಗೆ ಸಿಗ್ಬೇಕಲ್ಲ. ಹಾಗಾದರೆ ಪ್ರಾರಂಭವಾಗಲಿ ನಮ್ಮಿಬ್ಬರ ಪ್ರೇಮ ಮಿಲನ.